ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ಕೆಟ್ಟ ಅಭ್ಯಾಸಗಳು ಅವುಗಳಿಂದ ಜೀವನದ ಮೇಲೆ ಉಂಟಾಗುವ ನಷ್ಟಗಳು ಮತ್ತು ಅವುಗಳನ್ನು ಬದಲಾಯಿಸಿಕೊಳ್ಳದಿದ್ರೆ ಎದುರಾಗಬಹುದಾದ ಗಂಭೀರ ಸಮಸ್ಯೆಗಳ ಕುರಿತು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋಗೆ ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಯಾವತ್ತೂ ಮರಿಬೇಡಿ. ವೃಶ್ಚಿಕ ರಾಶಿ, ಈ ಕೆಟ್ಟ ಅಭ್ಯಾಸಗಳನ್ನು ನೀವು ಬಿಡದೇ ಇದ್ದರೆ ಹಿಂದೆ ನಿಮ್ಮ ಜೀವನ ನರಕ ಆಗಬಹುದು. ಎಚ್ಚರ. ಓಂ ಶ್ರೀ ಮಾತೆ ನಮಃ. ಆತ್ಮೀಯ ವೀಕ್ಷಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ರಾಶಿ ಚಕ್ರದ 8ನೇ ರಾಶಿಯಾದ ಮಂಗಳನ ಆಧಿಪತ್ಯ ಇರುವ ವೃಶ್ಚಿಕ ರಾಶಿಯ ಬಂಧುಗಳೇ, ನೀವು ಅತ್ಯಂತ ನಿಗೂಢ, ದೃಢ ಸಂಕಲ್ಪ ಮತ್ತು ತೀಕ್ಷ್ಣ ಬುದ್ಧಿಗೆ ಹೆಸರಾದವರು. ಆದರೆ ನಿಮ್ಮ ಈ ಶಕ್ತಿಯ ಹಿಂದೆಯೇ ಕೆಲವು ಅಪಾಯಕಾರಿ ಕೆಟ್ಟ ಅಭ್ಯಾಸಗಳು ಅಡಗಿವೆ. ಇವುಗಳನ್ನು ನೀವು ಸಮಯಕ್ಕೆ ಸರಿಯಾಗಿ ತಿದ್ದಿಕೊಳ್ಳದೇ ಇದ್ದರೆ ನಿಮ್ಮ ಸುಂದರ ಜೀವನ ಕಷ್ಟಗಳ ಸುಳಿಗೆ ಸಿಲುಕಬಹುದು. ಭಗವಂತನು ನಮಗೆ ಬದಲಾಗೋದಕ್ಕೆ ಅನೇಕ ಸಂಕೇತಗಳನ್ನು ನೀಡ್ತಾನೆ. ಅದನ್ನು ಗ್ರಹಿಸಿ ನಮ್ಮನ್ನು ನಾವು ಸುಧಾರಿಸಿಕೊಳ್ಳುವುದು ಅತ್ಯಗತ್ಯ. ಈ ವಿಡಿಯೋದಲ್ಲಿ ನಿಮ್ಮ ಪ್ರಗತಿಯನ್ನು ತಡೆಯುವ ಆ ಕೆಟ್ಟ ಅಭ್ಯಾಸಗಳ ಬಗ್ಗೆ ವಿವರವಾಗಿ ತಿಳಿಸ್ತಾ ಇದ್ದೇವೆ. ಮಾಹಿತಿಗೆ ಹೋಗುವ ಮುನ್ನ ಕಮೆಂಟ್ ಬಾಕ್ಸಲ್ಲಿ ಓಂ ಮಂಗಳಾಯ ನಮಃ ಅಂತ ಬರೀರಿ. ಅತಿಯಾದ ಸಂಶಯ ಮತ್ತು ಅವಿಶ್ವಾಸ. ವೃಶ್ಚಿಕ ರಾಶಿಯವರ ಅತಿ ದೊಡ್ಡ ಕೆಟ್ಟ ಅಭ್ಯಾಸ ಎಂದರೆ ಸಂಶಯ. ನೀವು ಯಾರನ್ನೂ ಅಷ್ಟು ಬೇಗ ನಂಬೋದಿಲ್ಲ. ಪ್ರತಿಯೊಂದು ವಿಷಯದಲ್ಲಿ ಕೂಡ ಯಾವುದೋ ಸಂಚು ಅಡಗಿದೆ ಅಂತ ನೀವು ಭಾವಿಸ್ತಿರ್ತೀರ. ಈ ಅತಿಯಾದ ಸಂಶಯದಿಂದಾಗಿ ನೀವು ನಿಮ್ಮ ಆಪ್ತ ಗೆಳೆಯರನ್ನು, ನಂಬಿಕಸ್ಥ ಪಾಲುದಾರರನ್ನು ಮತ್ತು ನಿಮ್ಮ ಜೀವನ ಸಂಗಾತಿಯನ್ನು ದೂರ ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತೆ. ನಂಬಿಕೆ ಇಲ್ಲದ ಸಂಬಂಧವು ಅಡಿಪಾಯ ಇಲ್ಲದ ಕಟ್ಟಡ ಇದ್ದಂತೆ. ನಿಮ್ಮ ಈ ಸ್ವಭಾವದಿಂದಾಗಿ ನೀವು ಮಾನಸಿಕವಾಗಿ ಯಾವಾಗಲೂ ಆತಂಕದಲ್ಲಿ ಇರ್ತೀರ. ಪ್ರತಿಯೊಬ್ಬರಲ್ಲೂ ಸಂಶಯದಿಂದ ನೋಡೋದನ್ನು ಬಿಟ್ಟು ವಿವೇಚನೆಯಿಂದ ನಂಬೋದನ್ನು ಕಲಿಯಿರಿ. ಸೇಡಿನ ಮನೋಭಾವ ಮತ್ತು ಹಳೆಯ ಕಹಿ ನೆನಪುಗಳು ವೃಶ್ಚಿಕ ರಾಶಿಯವರಿಗೆ. ಯಾರಾದರೂ ತೊಂದರೆ ನೀಡಿದರೆ ಅಥವಾ ದ್ರೋಹ ಮಾಡಿದರೆ ಅದನ್ನು ಸುಲಭವಾಗಿ ಮರೆಯೋದಿಲ್ಲ. ವರ್ಷಗಳಾದರೂ ಆ ಸೇಡಿನ ಕಿಚ್ಚನ್ನು ಮನಸ್ಸಿನಲ್ಲೇ ಇಟ್ಕೊಂಡಿರ್ತೀರ. ಅವನು ನನಗೆ ಅಂದು ಹಾಗ ಮಾಡಿದ, ಅವನಿಗೆ ಪಾಠ ಕಲಿಸಬೇಕು ಎಂಬ ಸೇಡಿನ ಆಲೋಚನೆಯಲ್ಲಿ ನಿಮ್ಮ ಪ್ರಸ್ತುತ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇರ್ತೀರ. ನೆನಪಿಡಿ, ಸೇಡು ಎಂಬುದು ಎದುರಿಗೆ ಇರುವವರನ್ನು ಸುಡುವುದಕ್ಕಿಂತ ಮೊದಲು ನಿಮ್ಮನ್ನು ಸುಡುತ್ತೆ. ಕ್ಷಮಿಸುವ ಗುಣ ಬೆಳೆಸ್ಕೊಳ್ಳಿ. ಕಹಿ ನೆನಪುಗಳನ್ನು ಮೆಲುಕು ಹಾಕುತ್ತಾ ಕುಳಿತರೆ ನಿಮ್ಮ ಸೃಜನಶೀಲತೆ ನಾಶವಾಗುತ್ತೆ ಮತ್ತು ದೈವಾನುಗ್ರಹ ಕೂಡ ಇಲ್ಲದಂತೆ ಆಗುತ್ತೆ. ಉಗ್ರ ಕೋಪ ಮತ್ತು ಮೌನ ಹೋರಾಟ. ನಿಮ್ಮ ರಾಶಿಯಾಧಿಪತಿ ಮಂಗಳ ಆಗಿರೋದ್ರಿಂದ ನಿಮ್ಮಲ್ಲಿ ಕೋಪದ ತೀವ್ರತೆ ಹೆಚ್ಚಿರುತ್ತೆ. ಆದರೆ ನೀವು ಮೇಷರಾಶಿಯವರಂತೆ ತಕ್ಷಣ ಕೋಪವನ್ನು ಹೊರಹಾಕೋದಿಲ್ಲ. ಬದಲಾಗಿ ಅದನ್ನು ಮನಸ್ಸಿನಲ್ಲೇ ಗುಪ್ತವಾಗಿ ಇರಿಸಿಕೊಂಡು ಒಳಗೊಳಗೆ ಬೇಯ್ತಾ ಇರ್ತೀರ. ಈ ಮೌನ ಹೋರಾಟ ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರುತ್ತೆ. ಕೋಪದ ಆವೇಶದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಅತ್ಯಂತ ಅಪಾಯಕಾರಿಯಾಗಿರುತ್ತೆ. ನಿಮ್ಮ ಕೋಪ ಶತ್ರುಗಳನ್ನು ನಾಶ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಸಂಬಂಧಗಳನ್ನು ನಾಶ ಮಾಡುವ ಶಕ್ತಿ ಹೊಂದಿದೆ. ಸಮಾಧಾನದಿಂದ ವರ್ತಿಸೋದನ್ನು ಕಲಿಯಿರಿ. ಅತಿಯಾದ ನಿಗೂಢತೆ ಮತ್ತು ರಹಸ್ಯದ ಹವ್ಯಾಸ. ನಿಮ್ಮ ಜೀವನದ ಸಣ್ಣ ವಿಷಯಗಳನ್ನು ರಹಸ್ಯವಾಗಿಡಲು ನೀವು ಬಯಸ್ತೀರ. ಮನೆಯವರಿಗೂ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ತಿಳಿಯೋದಿಲ್ಲ. ಈ ಅತಿಯಾದ ನಿಗೂಢತೆಯಿಂದಾಗಿ ನಿಮ್ಮನ್ನು ಜನರು ತಪ್ಪು ತಿಳಿಯುವ ಸಾಧ್ಯತೆ ಇರುತ್ತೆ. ನೀವು ಪ್ರಾಮಾಣಿಕರಾಗಿದ್ದರೂ ಕೂಡ ನಿಮ್ಮ ಈ ಸ್ವಭಾವವು ನಿಮ್ಮನ್ನು ಒಬ್ಬ ಮೋಸಗಾರನಂತೆ ಬಿಂಬಿಸಬಹುದು. ಅಗತ್ಯ ಇದ್ದಾಗ ನಿಮ್ಮ ಆಲೋಚನೆಗಳನ್ನು ಆಪ್ತರೊಂದಿಗೆ ಹಂಚಿಕೊಳ್ಳಿ. ಎಲ್ಲವನ್ನ ರಹಸ್ಯವಾಗಿಟ್ಟರೆ ನೀವು ಮಾನಸಿಕವಾಗಿ ಏಕಾಂಗಿ ಆಗಿರ್ತೀರ. ಇದು ಮುಂದೆ ಖಿನ್ನತೆಗೆ ದಾರಿಯಾಗಬಹುದು. ಪರಸ್ತ್ರೀ ಅಥವಾ ಪರಪುರುಷ ವ್ಯಾಮೋಹ ಮತ್ತು ಕಾಮೋದ್ರೇಕ. ವೃಶ್ಚಿಕ ರಾಶಿಯು ಕಾಮ ಮತ್ತು ಲೈಂಗಿಕತೆಗೆ ಸಂಬಂಧಿಸಿದ ರಾಶಿಯಾಗಿರೋದ್ರಿಂದ ನಿಮ್ಮಲ್ಲಿ ಈ ಭಾವನೆಗಳು ಹೆಚ್ಚಾಗಿರುತ್ತೆ. ಹಾದಿ ತಪ್ಪಿದ ಸಂಬಂಧಗಳ ಕಡೆಗೆ ನೀವು ಬೇಗನೆ ಆಕರ್ಷಿತರಾಗುವ ಅಪಾಯ ಇರುತ್ತೆ. ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಕುಟುಂಬ ಮತ್ತು ಗೌರವವನ್ನು ಪಣಕ್ಕಿಡೋದು ನಿಮ್ಮ ಜೀವನದ ಅತಿ ದೊಡ್ಡ ತಪ್ಪಾಗಬಹುದು. ನೈತಿಕತೆಯನ್ನು ಮೀರಿ ನಡೆದರೆ ಮಂಗಳ ಗ್ರಹದ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ ಮತ್ತು ಇದರಿಂದ ಸಮಾಜದಲ್ಲಿ ನಿಮ್ಮ ಮಾನ ಮರ್ಯಾದೆ ಹರಾಜಾಗಬಹುದು. ನಿಮ್ಮ ಶಕ್ತಿಯನ್ನು ಆಧ್ಯಾತ್ಮದತ್ತ ತಿರುಗಿಸೋದು ಉತ್ತಮ. ಆರ್ಥಿಕ ಅಶಿಸ್ತು ಮತ್ತು ರಿಸ್ಕ್ ತೆಗೆದುಕೊಳ್ಳುವ ಅಭ್ಯಾಸ. ನೀವು ಹಣಕಾಸಿನ ವಿಷಯದಲ್ಲಿ ಅತಿಯಾದ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತೀರಾ. ಜೂಜು, ಲಾಟ್ರಿ ಅಥವಾ ಅನಿಶ್ಚಿತ ವ್ಯವಹಾರಗಳಲ್ಲಿ ಹಣ ತೊಡಗಿಸಿ ಕೈ ಸುಟ್ಕೊಳ್ಳುವ ಸಂಭವ ಇರುತ್ತೆ. ಹಣದ ಮೇಲೆ ಅತಿಯಾದ ಮೋಹ ಇಟ್ಕೊಳ್ಳೋದು ಅಥವಾ ಹಣಕ್ಕಾಗಿ ತಪ್ಪು ಹಾದಿ ತುಳಿಯೋದು ನಿಮ್ಮನ್ನು ಕಾನೂನು ಸಂಕಷ್ಟಕ್ಕೆ ತಳ್ಳಬಹುದು. ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಉಳಿತಾಯ ಮಾಡೋದನ್ನು ಕಲಿಯಿರಿ. ಶೋಕಿಗಾಗಿ ಅಥವಾ ಇತರರ ಮೇಲೆ ಪ್ರಭಾವ ಬೀರೋದಕ್ಕೆ ಹಣ ಪೋಲು ಮಾಡಬೇಡಿ. ಆರೋಗ್ಯ ನಿರ್ಲಕ್ಷ್ಯ ಮತ್ತು ಗುಪ್ತ ರೋಗಗಳು. ಆರೋಗ್ಯದ ವಿಷಯದಲ್ಲಿ ನೀವು ಅತ್ಯಂತ ನಿರ್ಲಕ್ಷ್ಯ
ತೋರ್ತಿರ್ತೀರಾ. ವಿಶೇಷವಾಗಿ ಜನನಾಂಗಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಜೀರ್ಣಕ್ರಿಯೆಯ ಒಂದು ತೊಂದರೆಗಳು ನಿಮ್ಮನ್ನು ಕಾಡಬಹುದು. ಅತಿಯಾದ ಮಸಾಲೆಯುಕ್ತ ಆಹಾರ ಮತ್ತು ಒತ್ತಡದಿಂದಾಗಿ ನಿಮ್ಮ ಆರೋಗ್ಯ ಹದಗೆಡಬಹುದು. ನಿಮ್ಮ ದೇಹದ ಸಂಕೇತಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಪ್ರತಿದಿನ ಸ್ವಲ್ಪ ಸಮಯ ಯೋಗ ಅಥವಾ ವ್ಯಾಯಾಮಕ್ಕೆ ಮೀಸಲಿಡಿ. ಆರೋಗ್ಯವಿದ್ದರೆ ಮಾತ್ರ ನೀವು ಅಂದುಕೊಂಡ ಗುರಿಯನ್ನು ಸಾಧಿಸೋದಕ್ಕೆ ಸಾಧ್ಯ. ದೈವಾನುಗ್ರಹ ಮತ್ತು ಪರಿಹಾರ. ವೃಶ್ಚಿಕ ರಾಶಿಯವರೇ, ಈ ದೋಷಗಳನ್ನು ತಿದ್ದಿಕೊಂಡ್ರೆ ನೀವು ಜಗತ್ತನ್ನೇ ಗೆಲ್ತೀರಾ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡೋದು ಮತ್ತು ಹನುಮಾನ್ ಚಾಲಿಸ ಪಠಿಸೋದು ನಿಮ್ಮಲ್ಲಿರುವ ನಕಾರಾತ್ಮಕತೆಯನ್ನು ದೂರ ಮಾಡುತ್ತೆ. ರಕ್ತದಾನ ಮಾಡೋದು ಅಥವಾ ಕೆಂಪು ಬಣ್ಣದ ವಸ್ತುಗಳನ್ನು ದಾನ ಮಾಡೋದು ಮಂಗಳನ ದೋಷವನ್ನು ಕಡಿಮೆ ಮಾಡುತ್ತೆ. ನಿಮ್ಮಲ್ಲಿರುವ ಸೇಡಿನ ಭಾವನೆಯನ್ನು ಬಿಟ್ಟು ಪ್ರೀತಿಯ ಹಾದಿಯಲ್ಲಿ ನಡೀರಿ. ಈ ಮಾಹಿತಿ ನಿಮ್ಮ ಕಣ್ಣು ತೆರೆಸಲು ಸಹಕಾರಿಯಾಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ವೃಶ್ಚಿಕ ರಾಶಿಯ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಗಂಭೀರ ಮತ್ತು ವಿಶೇಷ ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.